ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಹೌ ಟು ರೀಡ್ ಎ ಹೌಸ್ ಪ್ಲಾನ್ ಅಥವಾ ಮನೆ ನಕ್ಷೆಯನ್ನು ಯಾವ ಥರ ನೋಡೋದು ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಸೊ ಮೊದಲಿಗೆ ಈ ಪ್ಲ್ಯಾನನ್ನು ನೋಡೋದಾದರೆ, ಸೊ ಈ ಪ್ಲ್ಯಾನ್ ಬಂದುಬಿಟ್ಟು ಒಂದು 30x40 ಸೈಡ್ನ ಪ್ಲ್ಯಾನ್. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶಗಳು ಏನಂತಂದರೆ, ಸೊ ಮೊದಲಿಗೆ ನೋಡೋದಾದರೆ ನಾವು ಇಲ್ಲಿ ಡೈರೆಕ್ಷನ್ಗಳನ್ನು ನೋಡಬೇಕು. ಸೊ ಯಾವುದೋ ಒಂದು ಮನೆಯ ಪ್ಲ್ಯಾನನ್ನು ನಾವು ನೋಡಿದ ತಕ್ಷಣ ಸೊ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅದರ ಡೈರೆಕ್ಷನ್. ಸೊ ಅದು ಯಾವ ಫೇಸಿಗಿದೆ, ಸೊ ಅದರ ಮುಖ್ಯ ದ್ವಾರ ಅಥವಾ ಮೇನ್ ಡೋರ್ ಅಂತ ಏನು ಹೇಳ್ತೀವಿ ಅದು ಯಾವ ಕಡೆ ಇದೆ ಅನ್ನೋದನ್ನು ಕೂಡ ನಾವು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಸೊ ಈ ಪ್ಲ್ಯಾನಲ್ಲಿ ನೋಡೋದಾದರೆ ಇಲ್ಲಿ ನಮಗೆ ಇದರ ಮುಖ್ಯ ದ್ವಾರ ಬಂದುಬಿಟ್ಟು ಈಸ್ಟ್ ಫೇಸಲ್ಲಿದೆ. ಸೊ ಇಲ್ಲಿ ನೋಡ್ಬೋದು, ಇದು ಬಂದುಬಿಟ್ಟು ಮುಖ್ಯ ದ್ವಾರ, ಇದು ಬಂದುಬಿಟ್ಟು ಇಲ್ಲಿ ಈಸ್ಟ್ ಫೇಸಿಗಿದೆ. ಸೊ ಈ ಪ್ಲ್ಯಾನ್ ಬಂದುಬಿಟ್ಟು ಒಂದು ಈಸ್ಟ್ ಫೇಸಿಂಗ್ ಮನೆಯ ಒಂದು ಪ್ಲ್ಯಾನ್. ಸೊ ಇದರಲ್ಲಿ ಮತ್ತೆ ನಾವು ಮುಖ್ಯವಾಗಿ ಗಮನಿಸಬೇಕಾದಂಥ ಇನ್ನೊಂದು ಅಂಶ ಅಂದರೆ ಈ ಪ್ಲ್ಯಾನ್ ಯಾವ ರೀತಿಯಾದಂಥ ಒಂದು ಅಳತೆಯ ಪ್ರಮಾಣದಲ್ಲಿದೆ ಅಥವಾ ಇದರ ಯೂನಿಟ್ಸ್ ಏನು ಅಂತ. ಸೊ ಅದನ್ನು ನೀವು ಇಲ್ಲಿ ಕೆಳಗಡೆ ಒಂದು ಇಂಡೆಕ್ಸ್ ಅಂತ ಒಂದು ಇರುತ್ತೆ, ಇಲ್ಲ ಸೈಡಲ್ಲಿ ಇರುತ್ತೆ ಕೆಲವರಲ್ಲಿ, ಅದರಲ್ಲಿ ಗಮನಿಸಿದಾಗ ನಮಗೆ ಸಿಗ್ಬೋದು. ಇದರಲ್ಲಿ ಏನು ಬರೆದಿದ್ದಾರೆ ಅಂದರೆ ಆಲ್ ಡೈಮೆನ್ಷನ್ಸ್ ಆರ್ ಇನ್ ಫೀಟ್ ಆ್ಯಂಡ್ ಇಂಚಸ್ ಅಂತ ಬರೆದಿರ್ಬೋದು ನೋಡಿ. ಆಲ್ ಡೈಮೆನ್ಷನ್ಸ್ ಆರ್ ಇನ್ ಫೀಟ್ ಆ್ಯಂಡ್ ಇಂಚಸ್ ಅಂತ ಬರೆದಿದ್ದಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಈ ಎರಡು ಅಂಶಗಳನ್ನು ನಾವು ಮುಖ್ಯವಾಗಿ ಗಮನಿಸ್ಕೊಂಡು ಇದರ ಒಂದು ಪ್ರತಿಯೊಂದು ವಿಚಾರಗಳನ್ನು ನಾವು ನೋಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಅಂದರೆ ಈ ಬಿಲ್ಡಿಂಗ್ನ ಉದ್ದ ಮತ್ತು ಅಗಲ. ಸೊ ಈ ಪ್ಲ್ಯಾನ್ನ ಒಂದು ಉದ್ದ ನೋಡೋದಾದರೆ, ಸೊ ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ 30 ಅಂತ ಬರೆದಿದ್ದಾರೆ ನೋಡಿ, ಇಲ್ಲಿ ಒಂದು 40 ಅಂತ ಬರೆದಿದ್ದಾರೆ. ಸೊ ಈ ಪ್ಲ್ಯಾನ್ನ ಒಂದು ಉದ್ದ ಅಗಲ ಬಂದುಬಿಟ್ಟು 30 ಫೀಟ್ ಮತ್ತು 40 ಫೀಟ್. ಯಾಕೆಂದರೆ ನಮಗೆ ಫೀಟಲ್ಲಿದೆ ಅಂತ ನಾವು ಆಲ್ರೆಡಿ ಗಮನಿಸಿರ್ತೀವಿ. ಸೊ ಈ ಪ್ಲ್ಯಾನ್ ಬಂದುಬಿಟ್ಟು ಒಂದು ಫೀಟಲ್ಲಿರೋದರಿಂದ ಇದರ ಉದ್ದ ಅಗಲಗಳು ಕೂಡ ಫೀಟ್ನಲ್ಲೇ ಇರುತ್ತೆ. ಅದೇ ರೀತಿ ರೂಮ್ನ ಡೈಮೆನ್ಷನ್ ಕೂಡ ಫೀಟ್ಗಳಲ್ಲೇ ಇರುತ್ತೆ. ಇಲ್ಲಿ ಫೀಟನ್ನು ರೆಪ್ರೆಸೆಂಟ್ ಮಾಡೋದು ಏನು ಅಂದರೆ ನೋಡಿ, ಯಾವುದೋ ಒಂದು ಸಂಖ್ಯೆಯ ಮೇಲೆ ಇಲ್ಲಿ 30 ಅಂತ ಬರೆದಿದ್ದೀನಿ, 30ರ ಮೇಲೆ ಒಂದು ಕಾಲನ್ ಇದ್ದರೆ ಅದನ್ನು ನಾವು ಫೀಟ್ ಅಂತೀವಿ. ಅದೇ ರೀತಿ ಇಲ್ಲಿ 11 ಅದರ ಮೇಲೆ 2 ಕಾಲನ್ ಇದ್ದರೆ ಈ 2 ಕಾಲನ್ ಏನಿದೆ ಇದನ್ನು ನಾವು ಇಂಚಸ್ ಅಂತ ಕಂಡೀಷನ್ ಮಾಡ್ತೀವಿ. ಈ ಒಂದು ಕಾಲನ್ನ ರೆಪ್ರೆಸೆಂಟ್ ಮಾಡುತ್ತೆ, ಅದು ಫೀಟನ್ನು. 2 ಕಾಲನ್ ರೆಪ್ರೆಸೆಂಟ್ ಮಾಡುತ್ತೆ, ಅದು ಇಂಚನ್ನು. ಸೊ ನಾವು ನೆಕ್ಸ್ಟ್ ಈ ಪ್ಲ್ಯಾನ್ನ ಒಳಗಡೆ ಹೋಗೋದಾದರೆ, ಸೊ ನಮಗೆ ಇಲ್ಲಿ ಈ ಪ್ಲ್ಯಾನಲ್ಲಿ ಒಂದು ಲಿವಿಂಗ್ ರೂಮ್ ಇದೆ, ಒಂದು ಬೆಡ್ರೂಮ್ ಇದೆ, ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಒಂದು ಕಿಚನ್ ಇದೆ. ಸೊ ನಾವು ಮುಂದೆ ನೋಡೋದಾದರೆ ನಮಗೆ ಈ ಲಿವಿಂಗ್ ರೂಮ್ನ ಸೈಜ್ ಬಂದುಬಿಟ್ಟು 13 ಫೀಟ್ 5 ಇಂಚಿಗೆ 14 ಫೀಟ್. ಸೊ ಹಾಗೆ ನಾವು ಇದರಲ್ಲಿ ಉದ್ದ ಯಾವುದು ಅಗಲ ಯಾವುದು ಅಂತ ಕನ್ಫ್ಯೂಷನ್ ಆಗಿರುತ್ತೆ. ಯಾವಾಗಲೂ ಕೂಡ ಅಷ್ಟು ಡೈಮೆನ್ಷನ್ ಅಂತ ಏನಿರುತ್ತೆ ಅದು ಬಂದುಬಿಟ್ಟು ರೂಮಿನ ಅಗಲವನ್ನು ತೋರಿಸುತ್ತೆ. ಅದೇ ರೀತಿ ಎರಡನೇ ಡೈಮೆನ್ಷನ್ ಬಂದುಬಿಟ್ಟು ನಿಮಗೆ ರೂಮಿನ ಉದ್ದವನ್ನು ತೋರಿಸುತ್ತೆ. ಸೊ ಈ ಪ್ಲ್ಯಾನಲ್ಲಿ ನೋಡೋದಾದರೆ ನಾವು ಇಲ್ಲಿಂದ ಇಲ್ಲಿವರೆಗೆ 13 ಫೀಟ್ 5 ಇಂಚು. ಅದೇ ರೀತಿ ಈ ಥರ ಉದ್ದಕ್ಕೆ ತೋರಿಸೋದಾದರೆ ಇಲ್ಲಿಂದ ನಮಗೆ ಇಲ್ಲಿವರೆಗೆ ಇದು ಬಿಟ್ಟು 14 ಫೀಟ್. ಸೊ ಈ ಹಾಲ್ನ ಸೈಜ್ ಬಂದುಬಿಟ್ಟು ನಮಗೆ 13 ಫೀಟ್ 5 ಇಂಚಿಗೆ 14 ಫೀಟ್. ನೆಕ್ಸ್ಟ್ ಹೋಗೋದಾದರೆ ನಾವು ಕಿಚನ್. ಸೊ ಕಿಚನಲ್ಲಿ ಇದೊಂದು 10x10 ಸ್ಪೇಸಿಯಸ್ ಆದಂಥ ಕಿಚನ್ ಇದೆ. ಸೊ ನಿಮಗೆ ಆಲ್ರೆಡಿ ನಾನು ಮೆಜರ್ಮೆಂಟನ್ನು ಯಾವ ಥರ ನೋಡೋದು ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿ ಇಲ್ಲೊಂದು ಸ್ಟೋರ್ ಆಪ್ಷನ್ ಇದೆ, ನಿಮಗೆ ಪೂಜಾ ರೂಮ್ ಕೂಡ ಇಲ್ಲಿ ಶೋ ಮಾಡಿದ್ದಾರೆ. ಇದೊಂದು ಓಪನ್ ಕಿಚನ್ ಟೈಪ್. ಸೊ ನಿಮಗೆ ಇಲ್ಲಿ ಸ್ಪೇಸ್ ನೋಡ್ಬೋದು, ಇಲ್ಲಿ ಯಾವುದೇ ಥರದಂಥ ಡೋರ್ ಇಲ್ಲ. ಸೊ ಒಂದು ಸಣ್ಣ ಅಡ್ಡ ಗೋಡೆ ಮಾತ್ರ ಇಟ್ಟಿದ್ದಾರೆ. ಇದು ಬಂದುಬಿಟ್ಟು ಲೋ ವಾಲ್ ಆಗಿರುತ್ತೆ. ಸೊ ಇದರ ಹೈಟ್ ಬಂದುಬಿಟ್ಟು ನೀವು ನೋಡೋದಾದರೆ 1.5 ಮೀಟರ್ ಅಥವಾ ಸಾಮಾನ್ಯವಾಗಿ 4 ಫೀಟ್ವರೆಗೆ ಇರುತ್ತೆ, 4.25 ಫೀಟ್ವರೆಗೆ ಇಟ್ಟಿರ್ತಾರೆ ಅಷ್ಟೇ. ಈಗ ನೆಕ್ಸ್ಟ್ ನೋಡೋದಾದರೆ ನಾವು ಇದರಲ್ಲಿ ಒಂದು ಡೈನಿಂಗ್ ಸ್ಪೇಸನ್ನು ಕೂಡ ಪ್ರೊವೈಡ್ ಮಾಡಿದರೆ 14 ಫೀಟು 4 ಇಂಚಿಗೆ 18 ಫೀಟು. ಅದಾದಮೇಲೆ ಇಲ್ಲಿ ಒಂದು ಬಾತ್ರೂಮ್ ಇದೆ, ಒಂದು ಅಟ್ಯಾಚ್ ಬಾತ್ರೂಮ್ ಇದೆ, ಒಂದು ಕಾಮನ್ ಬಾತ್ರೂಮ್ ಇದೆ. ಸೊ ಬಾತ್ರೂಮಲ್ಲಿ ನಮಗೆ ತುಂಬಾ ವಿಧವಾದಂತಹ ಒಂದು ವಾಸ್ತುವನ್ನು ನೋಡುವಂತಹ ಒಂದು ಲೆಕ್ಕಾಚಾರಗಳು ಗೊತ್ತಿರಬೇಕಾಗುತ್ತೆ. ಯಾವ ಥರ ಬಾತ್ರೂಮ್ ಬರಬೇಕು, ಎಲ್ಲಿ ಬರಬೇಕು, ಇದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಕೂಡ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಆಮೇಲೆ ನೋಡೋದ್ರಲ್ಲಿ ಇದರಲ್ಲಿ ಒಂದು 2 ಬೆಡ್ರೂಮ್ ಇದೆ, ಒಂದು ಮಾಸ್ಟರ್ ಬೆಡ್ರೂಮ್ ಮತ್ತು ಒಂದು ಗೆಸ್ಟ್ ಬೆಡ್ರೂಮ್ ಅಥವಾ ಒಂದು ಚಿಲ್ಡ್ರನ್ ಬೆಡ್ರೂಮ್ ಅಂತ ಹೇಳ್ಬೋದು. ಇದೊಂದು 2 BHK ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಸೊ ಇದೊಂದು 2 BHK ಪ್ಲ್ಯಾನ್. ಈ 2 BHK ಅಂದರೆ ಏನು? ಸೊ 2 BHK ಪ್ಲ್ಯಾನ್ ಅಂದರೆ 2 ಅಂದರೆ ನಾವು ನಾರ್ಮಲಿ ಕನಿಸ್ತೀವಿ 2, ಬಿ ಅಂದರೆ ಬೆಡ್ರೂಮ್, ಹೆಚ್ ಅಂದರೆ ಹಾಲ್, ಕೆ ಅಂದರೆ ಕಿಚನ್. ಸೊ ಇಲ್ಲಿ 2 ಬೆಡ್ರೂಮ್ ಇದೆ, ಒಂದು ಹಾಲ್ ಇದೆ, ಒಂದು ಕಿಚನ್ ಇದೆ. ಸೊ ಈ ಪ್ಲ್ಯಾನನ್ನು ನಾವು ನಾರ್ಮಲಿಯಾಗಿ 2 BHK ಪ್ಲ್ಯಾನ್ ಅಂತ ಕರಿತೀವಿ. ಮಾಸ್ಟರ್ ಬೆಡ್ರೂಮ್ನ ಒಂದು ಸೈಜ್ ನೋಡಿದ್ರೆ ಮಾಸ್ಟರ್ ಬಂದುಬಿಟ್ಟು 14 ಫೀಟ್ 4 ಇಂಚಿಗೆ 10 ಫೀಟ್ ಇದೆ. ಅದೇ ರೀತಿ ಬೆಡ್ರೂಮ್ ಕೂಡ ನೋಡಿದರೆ 13 ಫೀಟ್ 5 ಇಂಚಿಗೆ 10 ಫೀಟ್ ಇದೆ. ಸೊ ಸಫಿಷಿಯೆಂಟ್ ಆದ ಸ್ಪೇಸ್ ಅಂತಲೇ ಹೇಳ್ಬೋದು. ಮತ್ತು ನಾವು ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶಗಳು ಏನಂತಂದರೆ
ಈ ಇಂಡೆಕ್ಸ್ಗಳು. ಸೊ ಅಲ್ಲಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿ D2 ಅಂತ ಬರೆದಿರ್ತಾರೆ, ಇಲ್ಲಿ W2 ಅಂತ ಬರೆದಿರ್ತಾರೆ, W2 ಅಂತ ಬರೆದಿದ್ದಾರೆ, ಅಥವಾ V1 ಅಂತ ಬರೆದಿದ್ದಾರೆ. ಏನಿದು ಈ ಥರ ಅಂದರೆ, ಸೊ ಈ D2 W2 W1 ಅಂತ ಏನಂತ ಬರೆದಿದ್ದಾರಲ್ಲ, ಇದು ಓಪನಿಂಗ್ನ ಸೈಜ್ಗಳು. ಸೊ ನಿಮಗೆ ಅದನ್ನು ಸಪ್ರೇಟಾಗಿ ಇಂಡೆಕ್ಸಲ್ಲಿ ಕೆಳಗೆ ಡ್ರಾಯಿಂಗಲ್ಲಿ ಶೋ ಮಾಡಿರ್ತಾರೆ. ಸೊ ಅದರ ಸೈಜ್ಗಳನ್ನು ಕೂಡ ನಿಮಗೆ ಇಲ್ಲಿ ಬರೆದಿರ್ತಾರೆ. ಸೊ ಇದು ನಮಗೆ ಯಾಕೆಂದರೆ ಲಿಂಟಲ್ ಹೈಟನ್ನು ಎಷ್ಟರಲ್ಲಿ ನಾವು ಕಾಸ್ಟ್ ಮಾಡಬೇಕು ಅದರ ಬಗ್ಗೆ ಒಂದು ಮಾಹಿತಿ ಕೂಡ ನಮಗೆ ಇದರಿಂದ ಸಿಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ನಿಮ್ಮ ಪ್ಲ್ಯಾನಲ್ಲಿ ಈ ಡೋರ್ ವಿಂಡೋ ಶೆಡ್ಯೂಲನ್ನು ಕೊಡದೇ ಇದ್ದರೆ ಖಂಡಿತವಾಗ್ಲೂ ಕೂಡ ನೀವು ಇಂಜಿನಿಯರ್ಗಳಲ್ಲಿ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದುಕೊಂಡು ತೆಗೆದುಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಇದರಲ್ಲಿ ಮತ್ತೆ ನಮಗೆ ಗಮನಿಸಬೇಕಾದಂಥ ಅಂಶಗಳು, ಮುಖ್ಯವಾಗಿ ಇರುವಂತಹ ಅಂಶಗಳು ಏನು ಅಂತಂದರೆ ಈ ಕಿಚನ್ ಕೌಂಟರ್ನ ಬಿಡ್ತು. ಸೊ ಇದು ಕೂಡ ಮೆನ್ಷನ್ ಮಾಡಿರ್ತಾರೆ ಕೆಲವು ಪ್ಲ್ಯಾನಲ್ಲಿ. ಇದು ನಾರ್ಮಲಾಗಿ 2 ಫೀಟ್ ಇರುತ್ತೆ. ಅದೇ ರೀತಿ ಕಿಚನ್ ಕೌಂಟರ್ನ ಹೈಟು ನಾರ್ಮಲಾಗಿ 32 ಇಂಚಸ್, ಇದು ಸ್ಟ್ಯಾಂಡರ್ಡ್ ಹೈಟ್ ಅಂತ ಹೇಳ್ತೀವಿ. ಸೊ ಹಾಗೆ ನಮಗೆ ಮನೆಯ ಪ್ಲ್ಯಾನ್ ಸಂಬಂಧಿಸಿದ ಅನೇಕವಾದಂತಹ ಒಂದು ಮಾಹಿತಿಯನ್ನು ನಾನು ಮುಂದಿನ ವೀಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಅದೇ ರೀತಿ ವಾಸ್ತು ಸಂಬಂಧಪಟ್ಟ ಪ್ಲ್ಯಾನ್ಗಳನ್ನು ನಾವು ಹೇಗೆ ಮಾಡೋದು, ಸೊ ಅದರಲ್ಲಿ ನಮಗೆ ಏನೆಲ್ಲ ಅಂಶಗಳನ್ನು ನಾವು ಗಮನಿಸ್ಕೋಬೇಕು, ಈಸ್ಟ್ ಫೇಸಿಂಗ್ ಅಂದರೆ ಏನು, ವೆಸ್ಟ್ ಫೇಸಿಂಗ್ ಅಂದರೆ ಏನು, ನಾರ್ತ್ ಫೇಸಿಂಗ್ ಅಂದರೆ ಏನು, ಸೌತ್ ಫೇಸಿಂಗ್ ಅಂದರೆ ಏನು, ಟಾಯ್ಲೆಟ್ ಯಾವ ಜಾಗದಲ್ಲಿ ಬರಬೇಕು, ಮಾಸ್ಟರ್ ಬೆಡ್ರೂಮ್ ಯಾವ ಜಾಗದಲ್ಲಿ ಬರಬೇಕು, ಅದೇ ರೀತಿ ಕಿಚನ್ ಯಾವ ಜಾಗದಲ್ಲಿ ಬರಬೇಕು, ಆಪ್ಷನಲ್ ಸ್ಪೇಸಸ್ಗಳು ಯಾವುದು, ನೀರಿನ ಟ್ಯಾಂಕಲ್ಲಿ ಬರಬೇಕು, ಸಂಪಲ್ಲಿ ಬರಬೇಕು, ಸೆಪ್ಟಿಕ್ ಟ್ಯಾಂಕಲ್ಲಿ ಬರಬೇಕು, ಹೀಗೆ ಅನೇಕ ಮಾಹಿತಿಗಳನ್ನು ನಿಮಗೆ ನಾನು ಮುಂದಿನ ವೀಡಿಯೋದಲ್ಲಿ ಕೊಡ್ತಾ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ, ಅದೇ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಈ ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೋತೀನಿ, ಉಪಯುಕ್ತ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.